ಪರಿಹಾರ ನಾರ್ಮ್ಸ್ ಪ್ರಕಾರ ಈಗಾಗಲೇ ಜಿಲ್ಲಾಧಿಕಾರಿಗಳೇ ಕೊಡ್ತಾ ಇದ್ದಾರೆ, ಎಲ್ಲೆಲ್ಲಿ ಬಿದ್ದಿದೆ. ನಮ್ಮ ಕೂಡ ಸಿಎಂ ಅವರು ಖುದ್ದಾಗಿ ಹೇಳಿದ್ರು ಹೋಗ್ಬೇಕಂತ ಅವತ್ತ. ಸೊ ಅದಕ್ಕೆ ಭೇಟಿ ನೀಡಿದ್ವಿ ಅಂತ. ಸೊ ಒಂದೇ ದಿವಸ ಸುಮಾರು 57 mm ಮಳೆ ಆಗಿದ್ದರಿಂದ ಹೆಚ್ಚು ಅನಾಹುತ ಆಗಿದೆ. ಮತ್ತು ಇವು ಹಳೆ ಮನೆ ಇರೋದ್ರಿಂದ ಡ್ಯಾಮೇಜ್ ಆಗಿದೆ. ಸೊ ಸರ್ಕಾರ ಪರಿಹಾರ ಕೊಡುವಂಥ ಪ್ರಯತ್ನ ಮಾಡಿದೆ. ಜೊತೆಗೆ ನೋಡೋಣ, ಇನ್ನೂ ಇದಾದಮೇಲೆ ಇವತ್ತು ಕೂಡ ನಿನ್ನೆ ದಿವಸ ಕೂಡ ಕೆಲವು ಮನೆ ಪಾರ್ಷಲ್ ಆಗಿ ಡ್ಯಾಮೇಜ್ ಆಗಿದೆ, DC ಅವರು ಹೇಳಿದ್ದಾರೆ. ಸೊ ಅದಕ್ಕೂ ಸರ್ಕಾರದಿಂದ ಅದರ ತಕ್ಕ ಅನುಗುಣವಾಗಿ ಪರಿಹಾರ ಕೊಡ್ತೀವಿ. ಸೊ ಜಿಲ್ಲಾಡಳಿತ ಎಲ್ಲ ರೀತಿಯಿಂದ ಸನ್ನದ್ಧರಾಗಿದೆ, ಸಜ್ಜಾಗಿದೆ. ಸೊ ಮುಂದೆ ಇನ್ನೂ ಬಹುಶಃ ಬರ್ಬೋದು. ಇದು ಭಾಳ ನಮ್ಮಂದಾದಲೇ ಇನ್ನೂ ಮಳೆ ಜಾಸ್ತಿ ಆಗೋ ಸಂಭವ ಇದೆ. ಅವಾಗಾದಾಗ ಇನ್ನೂ ಹೆಚ್ಚು ಡ್ಯಾಮೇಜ್ ಆಗ್ಬೋದು. ಆ ನಿಟ್ಟಿನಲ್ಲಿ ಕೂಡ ನಮ್ಮ ಜಿಲ್ಲಾಡಳಿತ ಸಂಪೂರ್ಣವಾಗಿ ತಯಾರಿದೆ, ಯಾವುದೇ ಸಂದರ್ಭ ಎದುರಿಸಲಿಕ್ಕೆ. ಕಾದು ನೋಡೋಣ ಅಷ್ಟೇ. ಎಷ್ಟು ಮನೆಗಳು ಬಿದ್ದಿದೆ ಸರ್ ಜಿಲ್ಲೆಯದ? ಇಲ್ಲಿದ್ದು 87 ಅಲ್ಲ, ಟೋಟಲ್ 87. ಅದ್ರಾಗ 4 ಮಾತ್ರ ಸಂಪೂರ್ಣ, ಮಿಕ್ಕಿದೆಲ್ಲ ಪಾರ್ಷಲ್ ಆಗಿ ಡ್ಯಾಮೇಜ್ ಆಗಿದೆ. ಜಿಲ್ಲೆದಿನ್ನೂ ಯಾಕೆ ನಿನ್ನೆ ಕೂಡ ಜಾಸ್ತಿ ಮಳೆ ಆಗಿರೋದ್ರಿಂದ ನಿನ್ನೆಯಿಂದ ಲೆಕ್ಕ ಬಂದಿಲ್ಲ ಇನ್ನೂ. ಸೊ ಎಷ್ಟೇ ಆದರೂ ಕೂಡ ಅದಕ್ಕೆ ಸರ್ಕಾರ ಪರಿಹಾರನ ಕೊಡ್ತದೆ. ಈಗ ಒಂದು ಈ NDRF ನಾರ್ಮ್ಸ್ ಪ್ರಕಾರ ಪರಿಹಾರ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಈ 5 ಲಕ್ಷ ರೂಪಾಯಿ ಪರಿಹಾರ ಅದು ಕೇಂದ್ರ ಸರ್ಕಾರ ಕೂಡ ಇನ್ನೂ ಕೊಡುವಂಥ ಚಿಂತನೆ ನಡೀತಾ ಇದೆ. ಇದು ಕೇಂದ್ರ ಸರ್ಕಾರದ ನಾರ್ಮ್ಸ್ ಪ್ರಕಾರ 1 ಲಕ್ಷ ಕೊಡ್ತಾ ಇದ್ದೀವಿ. ಅದು 1,20,000 ಅಷ್ಟು ಸಾಲದ ಅದು. ಸೊ ನಮ್ಮದು ಕೂಡ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅವ್ರಿಗೆ ಯಾವ ರೀತಿ ಪರಿಹಾರ ಕೊಡಬೇಕಂತ. ಯಾಕಂದ್ರೆ ಹಿಂದಿನ ಸರ್ಕಾರದಲ್ಲಿ ಪ್ರತಿಯೊಂದು ಮನೆಗೂ 5 ಲಕ್ಷ ರೂಪಾಯಿ ಕೊಡುವಂತದ್ದಾಗಿ, ಅದು 5 ಲಕ್ಷ ಆಯಿತು, 3 ಲಕ್ಷ. ಇವಾಗೂ ನಮ್ಮ ಚಿಂತನೆ ಇದೆ ಕೊಡಬೇಕು. ಯಾಕೆ 1 ಲಕ್ಷದಿಂದ ಪರಿಹಾರ ಆಗೋಲ್ಲ, ಇನ್ನೂ ಜಾಸ್ತಿ ಕೊಡ್ಲಿಕ್ಕೆ ನಾವು CM ಅವ್ರಿಗೆ ಗಮನಕ್ಕೆ ತರ್ತೀನಿ. ಈಗ ಖಾನಾಪುರದಿಂದ ಬೋರಣಿಕೆ ತನಕ ಬಂದಿರೋ ರೋಡ್ ಹೆಂಗಿದೆ ಸರ್? ನೀವು ಲೋಕೋಪಯೋಗಿ ರೋಡು ಏನು ಮಾಡ್ಲಿಕ್ಕೆ ಆಗೋಲ್ಲ, ಯಾಕಂದರೆ ನಮ್ಮ ಲೆಂತ್ ಭಾಳ ದೊಡ್ಡದಿದೆ. ಸೊ ಮಳೆ, ಈ ಖಾನಾಪುರ ಮಳೆ ಆಗೋದ್ರಿಂದ ಹೆಚ್ಚು ಡ್ಯಾಮೇಜ್ ಆಗ್ತದೆ. ಮಳೆಗಾಲ ನಂತರ ಅದಕ್ಕೆ ಹೆಚ್ಚು ಗಮನ ಕೊಡ್ತೀವಿ ನವೆಂಬರಿಂದ. ಸರ್ ಈಗ ಜೋಯಿಡಾ ಇದು ಬೆಳಗಾವಿಯಿಂದ ಖಾನಾಪುರದಿಂದ ಜಾಂಬೂಟಿ ಮಾರ್ಗವಾಗಿ ಏನು ಗೋವಾಕ್ಕೆ ಹೋಗ್ತಾರಲ್ಲ, 2-3 ಫೀಟ್ ರಸ್ತೆ ತಗ್ಗು ಬಿದ್ದಿದ್ದಾವೆ ಸರ್. ಅಲ್ಲಿ ಬಹುತೇಕ ಜೀವ ಹಾನಿಗಳು ಕೂಡ ಆಗ್ತಾ ಇದಾವೆ. ಅಲ್ಲಿ ಅಟ್ಲೀಸ್ಟ್ ಆಲ್ರೆಡಿ ನ್ಯಾಷನಲ್ ಹೈವೇದವ್ರು ಮೊನ್ನೆ ಕೂಡ ನಾವು ಹೇಳಿದ್ದೀವಿ. ಯಾಕಂದ್ರೆ ಅದು ಇರೋದೇ ಒಂದೇ ರಸ್ತೆ ನಮಗೆ, ಬೆಳಗಾವಿಯಿಂದ ಗೋವಾಕ್ಕೆ ಹೋಗೋಕ್ಕೆ ಒಂದೇ ಒಳ್ಳೆಯ ಮಾರ್ಗ ಇದೆ. ಸೊ ಅವ್ರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ 1 ವಾರದಿಂದನೇ, ಅದನ್ನು ಅಟ್ಲೀಸ್ಟು ರಿಪೇರಿ ಮಾಡಲಿಕ್ಕೆ. ಯಾಕೆ ಮಳೆ ಈಗ ಪೂರ್ಣ ಪ್ರಮಾಣದಾಗ ಆಗೋದಿಲ್ಲ, ಅಟ್ಲೀಸ್ಟ್ ಟೆಂಪರರಿ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಹೇಳಿದ್ವಿ. ನವೆಂಬರ್ನಲ್ಲಿ ಅದಕ್ಕೆ ಮತ್ತೊಂದು ಸಲ ಕಾರ್ಪೆಟ್ ಮಾಡೋದು ಮುಚ್ಚುವಂಥ ಕೆಲಸ ಅಧಿಕಾರಿಗಳು ಮಾಡ್ತಾರೆ. ಇಲ್ಲ, ನೋಡ್ತೀವಿ, ಗಮನ ಹರಿಸ್ತೀವಿ. ಯಾಕಂದ್ರೆ ಅದು ಒಂದೇ ನಮಗೆ ರಸ್ತೆ ಇರೋದು ಮಾರ್ಗ, ರಿಪೇರಿ ಮಾಡಲಿಕ್ಕೆ ಮತ್ತೊಂದು ಸಾರಿ ಹೇಳ್ತೀವಿ. DC ಅವರು ಕೂಡ ಗಮನ ಹರಿಸ್ತಾರೆ. ಈಗ ಕಾಡಂಚಿನಲ್ಲಿ 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕಟ್ಟಿಗೆ ಬ್ರಿಡ್ಜ್ ನಿರ್ಮಿಸ್ಕೊಂಡಿದ್ದಾರೆ. ಜನನೇ ನಿರ್ಮಿಸ್ಕೊಂಡಿದ್ದಾರೆ. ಅಲ್ಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ NOC ಕೊಡ್ತಾ ಇಲ್ಲ ಅಂತ ಹೇಳಿ, ಈಗ ನೀವು ಕನಿಷ್ಠ ಮೆಟಲ್ ಬ್ರಿಡ್ಜ್ ಆದರೂ ನಿರ್ಮಿಸ್ಬೋದಲ್ಲ ಸರ್? ಅಲ್ಲಿ ಮಾಡ್ತೀವಿ. ಅದನ್ನೇ ನಾವು ಸ್ಪೆಷಲ್ ಡ್ರೈವ್ ಆಗಿ ತೊಳ್ತಾ ಇದ್ದೀವಿ. ನಮ್ಮ ಕೋಸ್ಟಲ್ ಭಾಗದಲ್ಲಿ ಚಿಕ್ಕದು 5 ಲಕ್ಷ 10 ಲಕ್ಷ ಬ್ರಿಡ್ಜ್ ಮಾಡೋದ್ರಿಂದ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಅಥವಾ ಜಾನುವಾರುಗಳಿಗೆ ದಾಟಲಿಕ್ಕೆ ಅದೊಂದು ಸ್ಪೆಷಲ್ ಸ್ಕೀಮ ಮಾಡ್ತಾ ಇದ್ದೀವಿ ನಾವು. ಇಡೀ ಕೋಸ್ಟಲ್ನಲ್ಲಿ ಚಿಕ್ಕ ಬ್ರಿಡ್ಜ್ ನಿರ್ಮಾಣ ಮಾಡೋದ್ರಿಂದ ಅದು ಅಂದ್ರೆ ಮೋಟ್ರಾಗ ಹೋಗ್ಲಿಕ್ಕೆಲ್ಲ ಅವರು ಸ್ವಂತ ದಾಟಲಿಕ್ಕೆ. ಈ ಲೋಂಡಾ ಕಡೆ ಮೇಡಮ್ ಅವರು ಒಂದು ಸ್ಥಾಪನೆ ಮಾಡಿದ್ದಾರೆ ಸರ್, ಕಟ್ಟಿಗೆ ಬ್ರಿಡ್ಜ್ ಅಂತ ತೆಗೆದು. ಸೊ ಹಂಗೆ ಆ ರೀತಿ ಸಣ್ಣ ಪುಟ್ಟ ಆದರೂ ಅವ್ರಿಗೆ ದೊಡ್ಡ ಅನುಕೂಲ ಸರ್. ಮಾಡ್ತೀವಿ, ಅದೇ ಪ್ರಶ್ನೆ ಅಲ್ಲ. ನಾವು ಅದಕ್ಕಾಗಿ ಸಪ್ರೇಟ್ ಫಂಡ್ ಇಡ್ತಾ ಇದ್ದೀವಿ, ಸಪ್ರೇಟ್ ಬಜೆಟೇ ಮಾಡ್ತಾ ಇದ್ದೀನಿ. ಶಾಲಾ ಮಕ್ಕಳಿಗೋಸ್ಕರ ಅದು ಒಂದು ಟ್ರೈ ಮಾಡ್ತಾ ಇದ್ದೀವಿ. ಬೆಳಗಾವಿ ನಗರದ ಬಳ್ಳಾರಿ ನಾಲದ್ದು ಸಾಕಷ್ಟು ಅವಾಂತರ ಆಗ್ತಾ ಇದೆ ಸರ್. ಈಗ ಸಾಯಿನಗರಕ್ಕೂ ಕೂಡ ಕೆಲವೊಂದಿಷ್ಟು ಮನೆಗಳಿಗೆ ನೀರು ನುಗ್ಗಿದೆ. ಕರೆ ಒಂದು ಕಡೆ DC ಅವರು ಎಲ್ಲ ಕಡೆ ಓಡಾಡಿದ್ರೆ, ಸ್ಥಳೀಯ ಕಾರ್ಪೊರೇಷನ್ ಕಮಿಷನರ್ ಆಗಲಿ ಯಾರು ಕೂಡ ಹೋಗ್ತಾ ಇಲ್ಲ, ಮಾಡ್ತಾ ಇಲ್ಲ. ನೋಡೋಣ, ಅದು ಸಮಸ್ಯೆ ಇದೆ, ಟೆಕ್ನಿಕಲಿ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಚಿಕ್ಕದಾಗಿದೆ ಅದು ಬಳ್ಳಾರಿ ನಾಲ. ಒಂದೇ ಸಾರಿ ಸಡನ್ನಾಗಿ ನೀರು ಬಂದರೆ ಅದು ಬೇರೆ ಬೇರೆ ಭೂಮಿಯಲ್ಲಿ ಅಲ್ಲಿ ಕೆಲವು ವಸತಿ ಪ್ರದೇಶದಲ್ಲಿ ಕೂಡ ಹೋಗ್ತಾ ಇದೆ. ಅದಕ್ಕೆ ಹಿಂದೆ ಒಂದು ಶಾಶ್ವತ ಪರಿಹಾರ ಮಾಡಿದರು, ಅದನ್ನು ಪೂರ್ಣಗೊಂಡಿಲ್ಲ. ಸೊ ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ಕೆಲವೊಂದಿಷ್ಟು ನಿಮ್ಮ ಅಧಿಕಾರಿಗಳು, ಮೇಲಾಧಿಕಾರಿಗಳು ಯಾರು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಸರ್. ಎಲ್ಲ ಮಾಡಲೇಬೇಕು, ಎಲ್ಲರೂ ಜವಾಬ್ದಾರಿ. ಇಂಥ ಸಂದರ್ಭದಲ್ಲಿ ನಾವು ಕೆಲಸ ಮಾಡಿದ್ರೆ ಯಾವಾಗ ಮಾಡ್ತೀವಿ? ರೂಟೀನಲ್ಲಿ ಹಾಗೆ ಆಗ್ತಿರೋದು. ಈ ಸಂದರ್ಭ ಭಾಳ ನಮ್ಗೆ ಕ್ರೂಷಿಯಲ್ ಆಗಿದೆ. ಸೊ ಎಲ್ಲ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಅವ್ರ ಕೈ ಕೆಳಗೆ ಕೆಲಸ ಮಾಡಲೇಬೇಕು. ಅವ್ರ ಡ್ಯೂಟಿ ಅದು. ತಹಸೀಲ್ದಾರ್ ಆಗಿರ್ಬೋದು, ಕಾರ್ಪೊರೇಷನ್ ಕಮಿಷನರ್, ಇಲ್ಲ ಅವ್ರ ಡ್ಯೂಟಿ ಅದು ಮಾಡಲೇಬೇಕು, ಅವ್ರ ಕೈ ಕೆಳಗೆ ಎಲ್ಲರೂ. ನೋಡ್ಬೇಕು ಅದ್ರ ಬಗ್ಗೆ ಏನು ಮಾಡ್ಬೇಕು ಅನ್ನೋದು ಇನ್ನೂ ಭಾಳ. ಯಾಕಂದ್ರೆ ನಮಗೆ ಕೂಡ ಅದು ಸಮಸ್ಯೆ ಇದೆ, ಇಡೀ ಚಾಲೆಂಜ್ ಅದೊಂದು.
ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಎಕ್ಸ್ಪರ್ಟ್ ಜೊತೆ, ನಂತರ ಏನಾರ ಅದು ದಾರಿ ಹುಡುಕ್ತೀವಿ. ಸರ್, ಈಗ ಸರ್ಕಾರದ 20 ಶಾಸಕರು ಸಚಿವರ ವಿರುದ್ಧ ಸಿಎಂಗೆ ದೂರು ಕೊಟ್ಟಿದ್ದಾರೆ. ಸ್ವಜನ ಪಕ್ಷಪಾತ ಮಾಡ್ತಿದ್ದಾರೆ ಸಚಿವರು. ಯಾವ ಸಚಿವರು? ಎಲ್ಲ 20 ಸಚಿವರು ಸರ್. ಲೆಟರ್ ಪತ್ರ ಕೊಟ್ಟರು ಅಂತ ಸರ್. ಈಗ ಆಲ್ರೆಡಿ ಇದೇ ಗುರುವಾರ ದಿವಸ ಶಾಸಕ ಸಭೆ ಇದೆ, ಸ್ವಲ್ಪ ಚರ್ಚೆ ಆಗ್ಬೋದು. ಅಲ್ಲಿ ಮಟ್ಟ ನೋಡೋಣ, ಯಾರು ಏನಂತ ಗೊತ್ತಿಲ್ಲ. ಅಂಥದ್ದೊಂದು ಚರ್ಚೆ ಅಥವಾ ಆ ರೀತಿ ಸ್ಪಂದನೆ ಆಗ್ತಾ ಇಲ್ಲ ಅನ್ನುವಂಥ ಇದೆಯಾ ಸರ್? ಇದ್ದೇ ಇರ್ತದೆ ಎಲ್ಲ ಸರ್ಕಾರದಲ್ಲಿ. ಎಲ್ಲರಿಗೂ ಎಲ್ಲ ಕೆಪಾಸಿಟಿ ಇರೋಲ್ಲ. ಒಬ್ರು ಸ್ಪೀಡ್ ಹೋಗ್ತಾರ, ಒಬ್ರು ಸ್ಲೋ ಇರ್ತದೆ ಗಾಡಿ. ಎಲ್ಲರೂ ಒಂದೇ ಸ್ಪೀಡ್ ಇರೋಲ್ಲ, ಸ್ವಲ್ಪ ಸಮಸ್ಯೆ ಆಗುತ್ತೆ. ಸೊ CM ಅವ್ರು ಒಂದು ಸರಿ ಮಾಡ್ತಾರೆ. ಅಲ್ಲ, ದೂರು ಕೊಟ್ಟವರೆಲ್ಲ ಸಚಿವ ಸ್ಥಾನ ಸಿಗದೆ ಇದ್ದವ್ರು ಇದ್ದಾರೆ ಸರ್. ಇಲ್ಲ ಒಂದು ಸರಿ ಆಗ್ತೈತೆ, ಅವ್ರವ್ರ ಕೆಲಸ ಆಗೋಲ್ಲ ಅಂತ ಹೇಳ್ತಾರೆ. ಹಿರಿಯ ಶಾಸಕರು ಇರೋದ್ರಿಂದ ವರ್ಗಾವಣೆಯಲ್ಲಿ ಸಮಸ್ಯೆ ಆಗ್ತದೆ. ಸೊ ಮಂತ್ರಿಗಳು ಕೂಡ ಇತಿಮಿತಿ ಅವ್ರಿಗೆ ಅಂತ ಕಾನೂನು ನಿರ್ಬಂಧ ಇರ್ತೈತೆ. ಆ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಏನಾದರೂ ಅಂತಿಮವಾಗಿ CM ಅವ್ರು ಅದನ್ನ ಪರಿಹಾರ ಮಾಡ್ತಾರೆ. ಸರ್, ಈಗ ಲಾಸ್ಟ್ ಈ ಮಹಾರಾಷ್ಟ್ರದಲ್ಲಿ ಇನ್ನೂ ಕೂಡ ಮಳೆ ಮುಂದುವರೆದಿದೆ. ವೇದಗಂಗಾ ದೂದ್ಗಂಗಾ ನದಿದು ಎಲ್ಲ ಒಂದ್ ಕಡೆ ಪ್ರವಾಹದ ಭೀತಿ ಶುರುವಾಗಿದೆ ಸರ್. ಅಲ್ಲಿ ಯಾವ ರೀತಿಯಾಗಿ ನಿನ್ನೆ DC ಅವ್ರು ಕೂಡ ಅದ್ರ ಬಗ್ಗೆ ಕ್ಲೋಸ್ಲಿ ಮಾನಿಟರ್ ಮಾಡ್ತಿದ್ದಾರೆ. ಬಂದರೆ ಖಂಡಿತವಾಗಿ ಅದನ್ನು, ಯಾಕಂದ್ರೆ ಇದೇನು ಹೊಸದಲ್ಲ, 19ರಲ್ಲಿ ಅತಿ ಹೆಚ್ಚು ಹೈಯೆಸ್ಟ್ ರೆಕಾರ್ಡು, ಅದ್ರ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಸಂದರ್ಭದಲ್ಲಿ ಜಿಲ್ಲಾಡಳಿತ ಅದ್ರ ಬಗ್ಗೆ ಮಾಹಿತಿ ಇದೆ, ಎಲ್ಲಿ ಹೆಚ್ಚು ಬರ್ಬೋದು, ಬಂದರೆ ಏನಾಗ್ತೈತೆ, ಯಾರು ಶಿಫ್ಟ್ ಮಾಡಬೇಕು, ಏನು ಮಾಡ್ಬೇಕಂತ ಕಾಳಜಿ ಕೇಂದ್ರ ಆಗಲಿ. 19ರದ್ದು ನಮ್ಮ ಕಡೆ ಹೈಯೆಸ್ಟ್ ಅದು ರೆಕಾರ್ಡ್ ಆಗಿ ಸಮಸ್ಯೆ ಆಗಿತ್ತು. ಹೀಗಾಗಿ ಜಿಲ್ಲಾಡಳಿತ ಅದ್ರ ಬಗ್ಗೆ ಗಮನಿಸ್ತಾರೆ, ನಾವು ಕೇರ್ ತೊಗೊಳ್ತೀವಿ. ಪರಿಹಾರ ವಿಚಾರದಲ್ಲಿ ಅಥವಾ ತುರ್ತು ಸ್ಪಂದನೆಗೆ DC ಅವ್ರಿಗೆ ಫ್ರೀ ಹ್ಯಾಂಡ್ ಬಿಡ ಫ್ರೀನೇ ಇದೆ, ಅಲ್ಲೇನೇ ಏನೇ ಪ್ರಶ್ನೆ ಇಲ್ಲ, ಫ್ರೀನೇ ಇದ್ದಾರೆ ಅವರು ಮಾಡಲಿಕ್ಕೆ. ಅವ್ರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ. ಇಡೀ DC ಅವರು, SP ಅವರು, CO ಅವರು ಅವರೇ ಓಡಾಡಿ ಮಾಡಲಿಕ್ಕೆ ಫ್ರೀ ಇದೆ. ನಮ್ಮಲ್ಲಿ ಏನು ಯಾವ್ದು ರಿಸ್ಟ್ರಿಕ್ಷನ್ ಇಲ್ಲ, ಫುಲ್ ಫ್ರೀ. ಬಂದಟ್ಟು ಹೋಗ್ಲೇಬೇಕಾದ್ರೆ ಡಿಸ್ಚಾರ್ಜ್ ಮಾಡೋ ಪ್ರಶ್ನೆ ಇಲ್ಲ. ಏನು ಬರ್ತದೆ ನೀರು, ಇನ್ನೊಂದು 2 ಸಲ ಎಲ್ಲ ಬಿಟ್ಟೇ ಬಿಡ್ತಾರೆ, ಯಾಕಂದ್ರೆ ಹಿಡ್ಕೊಳಿಕ್ಕೆ ಆಗೋಲ್ಲ. ಇನ್ನು ಆಲ್ಮೋಸ್ಟ್ 60% ಏನೋ ತುಂಬಿದೆ. ಅದು ಪ್ರತಿ ದಿವಸ 10 TMC ಬರ್ತಾ ಇದೆ. ಇನ್ನು 40 TMC ಆದರೆ ಹೆಚ್ಚು ಕಮ್ಮಿ 110 ಏನೋ ಕೆಪಾಸಿಟಿ ಅದು. ಸೊ ಇನ್ನು 4-5 ದಿವಸ ನಂತರ ಬಿಡಲೇಬೇಕಾಗ್ತಿ, ಹಿಡ್ಕೊಳಿಕ್ಕೆ ಆಗೋಲ್ಲ. ಕಾಳಜಿ ಕೇಂದ್ರ ಎಷ್ಟು ಓಪನ್ ಮಾಡಿದ್ರಿ ಸರ್? ಅವಶ್ಯ ಎಷ್ಟು ಆಗ್ತಿದೆ ಅಷ್ಟು ಮಾಡ್ತೀವಿ, ಅನುಗುಣವಾಗಿ ಅವಶ್ಯಕತೆ ಅನುಗುಣವಾಗಿ ಮಾಡ್ತೀವಿ. ಥ್ಯಾಂಕ್ಸ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.